ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಪ್ರತಿಯೊಬ್ಬ ಸಾಧಕನ ಆಧ್ಯಾತ್ಮಿಕ ಪಯಣದಲ್ಲಿ ಕೆಲವೊಮ್ಮೆ ಒಂದು ಪ್ರಮುಖ ಅಡ್ಡರಸ್ತೆ ಎದುರಾಗುತ್ತೆ. ಹೌದು. ನಮ್ಮ ಪ್ರಾಚೀನ ಗ್ರಂಥಗಳು ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ದಾರಿಗಳನ್ನ ತೋರಿಸಿದಾಗ ಯಾವುದಂಗ ಹಿಡಿಬೇಕು, ಯಾವುದನ್ನ ಬಿಡಬೇಕು. ಇವತ್ತಿನ ನಮ್ಮ ಚರ್ಚೆ ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಗ್ರಂಥದಿಂದ ಸ್ಫೂರ್ತಿ ಪಡೆದಿದೆ. ನಾವು ಗಾಯತ್ರಿ ಜಪ ಶುರು ಮಾಡೋ ಮುಂಚೆ ಸೂರ್ಯಮಂಡಲದಲ್ಲಿರೋ ಸವಿತೃ ನಾರಾಯಣನನ್ನ ಧ್ಯಾನಿಸ್ತೀವಲ್ಲ, ಆ ದೇವನ ದೇಹದ ಬಣ್ಣದ ಬಗ್ಗೆ ಗ್ರಂಥದಲ್ಲಿ 2 ಬೇರೆ ಬೇರೆ ವರ್ಣನೆಗಳಿವೆ. ಒಂದು ಶ್ಲೋಕ ಅವನನ್ನ ಉದಯರವಿಯ ಹಾಗೆ ಕೆಂಪು ಬಣ್ಣದವನು ಅಂದ್ರ, ಇನ್ನೊಂದು ಶ್ಲೋಕ ಚಿನ್ನದ ಬಣ್ಣದವನು ಅಂತ ಹೇಳುತ್ತೆ. ಹೌದು. ಹಾಗಾಗಿ ನಮ್ಮ ಮುಂದಿರೋ ನಿಜವಾದ ಪ್ರಶ್ನೆ ಏನಪ್ಪಾ ಅಂದ್ರೆ, ಧ್ಯಾನದಲ್ಲಿ ಏಕಾಗ್ರತೆಯನ್ನ ಬಯಸೋ ಒಬ್ಬ ಸಾಧಕ ಈ ತೋರಿಕೆಯ ವಿರೋಧಾಭಾಸವನ್ನ ಹೇಗೆ ನಿಭಾಯಿಸಬೇಕು? ಹೆಚ್ಚು ಅಧಿಕೃತ, ಹೆಚ್ಚು ಸ್ಪಷ್ಟವಾದ ಒಂದೇ ರೂಪವನ್ನ ಆಯ್ಕೆ ಮಾಡ್ಕೋಬೇಕಾ, ಅಥವಾ ಈ 2 ವರ್ಣನೆಗಳನ್ನ ಒಂದು ಮಾಡೋಕೆ ಪ್ರಯತ್ನಿಸ್ಬೇಕಾ? ಇದೇ ನಮ್ಮ ಇವತ್ತಿನ ಚರ್ಚೆಯ ಕೇಂದ್ರಬಿಂದು. ನನ್ನ ಪ್ರಕಾರ ಈ 2 ವರ್ಣನೆಗಳು ವಿರೋಧಾಭಾಸಗಳಲ್ಲ. ಅವು ಭಗವಂತನ 2 ಬೇರೆ ಬೇರೆ ಆದರೆ ಒಂದಕ್ಕೊಂದು ಪೂರಕವಾದ ದೈವಿಕ ಗುಣಗಳನ್ನ ಮತ್ತು ಕಾರ್ಯಗಳನ್ನ ಬಿಂಬಿಸೋ ಅದ್ಭುತ ಸಂಕೇತಗಳು. ಇವೆರಡನ್ನೂ ಒಟ್ಟಾಗಿಸಿ ಧ್ಯಾನಿಸೋದ್ರಿಂದ ಅನುಸಂಧಾನಕ್ಕೆ ಒಂದು ಹೊಸ ಆಯಾಮ ಸಿಗುತ್ತೆ. ನಾನು ಇದನ್ನ ಸಂಪೂರ್ಣವಾಗಿ ಬೇರೆ ದೃಷ್ಟಿಯಿಂದ ನೋಡ್ತೀನಿ. ಧ್ಯಾನದ ಮೂಲ ಉದ್ದೇಶವೇ ಮನಸ್ಸನ್ನ ನಿಶ್ಚಲಗೊಳಿಸೋದು. ಅದಕ್ಕೆ ಸಾಧ್ಯವಾದಷ್ಟು ಸ್ಪಷ್ಟವಾದ, ಶಾಸ್ತ್ರೀಯವಾಗಿ ಅತ್ಯಂತ ದೃಢವಾದ ಆಧಾರ ಇರೋ ಒಂದೇ ರೂಪದ ಮೇಲೆ ಗಮನ ಕೇಂದ್ರೀಕರಿಸೋದು ಹೆಚ್ಚು ಪ್ರಾಯೋಗಿಕ ಮತ್ತು ಫಲಪ್ರದವಾದ ದಾರಿ ಅಂತ ನನ್ನ ಭಾವನೆ. ನನ್ನ ನಿಲುವನ್ನ ಸ್ಪಷ್ಟಪಡಿಸ್ತೀನಿ. ನೋಡಿ, ಈ ಗ್ರಂಥ 2 ಪ್ರಮುಖ ಆಕರಗಳನ್ನ ಉಲ್ಲೇಖ ಮಾಡುತ್ತೆ. ಒಂದು ತಂತ್ರಸಾರ ಸಂಗ್ರಹ, ಮತ್ತೊಂದು ನರಸಿಂಹ ಪುರಾಣ. ತಂತ್ರಸಾರ ಸಂಗ್ರಹದ ಶ್ಲೋಕ ಇದೆಯಲ್ಲ, ಅದು ಭಗವಂತನನ್ನ ಆಸಿತ ವರ್ಣಃ ಅಂತ ವರ್ಣಿಸುತ್ತೆ. ಅಂದ್ರೆ ಉದಯಿಸ್ತಿರೋ ಸೂರ್ಯನ ಹಾಗೆ ನಸುಗೆಂಪು ಬಣ್ಣದವನು. ಇದು ಕೇವಲ ಒಂದು ಬಣ್ಣ ಅಲ್ಲ, ಇದೊಂದು ಶಕ್ತಿಯ ಸಂಕೇತ. ಕೆಂಪು ಬಣ್ಣ ರಜೋಗುಣದ ಪ್ರತೀಕ. ಗಾಯತ್ರಿ ಮಂತ್ರದಲ್ಲಿ ಬರೋ ಸವಿತೃ ಅನ್ನೋ ಪದದ ಅರ್ಥವೇನು? ಸೃಷ್ಟಿಕರ್ತ, ಪ್ರೇರಕ. ಆ ಸೃಷ್ಟಿಶಕ್ತಿಯನ್ನ, ಆ ಚೈತನ್ಯವನ್ನ ಕೆಂಪು ಬಣ್ಣ ಸೂಚಿಸುತ್ತೆ. ಒಂದ್ ನಿಮಿಷ, ಹಾಗಾದ್ರೆ ಆ 2ನೇ ಶ್ಲೋಕದ ಸಂಗತಿ ಏನು? ಖಂಡಿತ, ಅದಕ್ಕೆ ಬರ್ತೀನಿ. ನರಸಿಂಹ ಪುರಾಣದ ಶ್ಲೋಕ ಅವನನ್ನ ಹಿರಣ್ಮಯ ವಪುಹು ಅಂತ ಕರೆಯುತ್ತೆ. ಅಂದ್ರೆ ಚಿನ್ನದ ಬಣ್ಣದ ದೇಹವುಳ್ಳವನು. ಚಿನ್ನ ಅಥವಾ ಹಳದಿ ಬಣ್ಣ, ಅದು ಜ್ಞಾನದ, ಸಾತ್ವಿಕ ಗುಣದ ಸಂಕೇತ. ಗಾಯತ್ರಿ ಮಂತ್ರದ ಉತ್ತರಾರ್ಧ ಏನ್ ಹೇಳುತ್ತೆ? ಧ್ಯೋಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಯನ್ನ ಪ್ರಚೋದಿಸು, ಜ್ಞಾನದ ಬೆಳಕನ್ನ ನೀಡು ಅಂತ. ಹಾಗಾಗಿ ಕೆಂಪು ಬಣ್ಣ ಅವನ ಸೃಷ್ಟಿಕರ್ತೃತ್ವವನ್ನ ಪ್ರತಿನಿಧಿಸಿದ್ರೆ, ಚಿನ್ನದ ಬಣ್ಣ ಅವನ ಜ್ಞಾನದಾತೃತ್ವವನ್ನ ಪ್ರತಿನಿಧಿಸುತ್ತೆ. ಇವು ಪರಸ್ಪರ ವಿರೋಧಿಗಳಲ್ಲ, ಒಂದೇ ದೇವತೆಯ 2 ಮುಖಗಳು ಅಷ್ಟೇ. ನಮ್ಮ ಶಾಸ್ತ್ರಗಳಲ್ಲಿ ಒಂದು ಅದ್ಭುತ ಮಾತು ಬರುತ್ತೆ. ಐಶ್ವರ್ಯಾತ್ ಭಗವಾನ್ ವಿಷ್ಣುಃ ವಿರುದ್ಧಂ ಘಟಯತ್ಯಸೌ. ಅಂದ್ರೆ ಭಗವಂತ ತನ್ನ ದೈವೀ ಸಾಮರ್ಥ್ಯದಿಂದ ನಮ್ಮ ಲೌಕಿಕ ತರ್ಕಕ್ಕೆ ವಿರುದ್ಧ ಅನಿಸೋ ಗುಣಗಳನ್ನ ಒಂದೇ ಸಮಯದಲ್ಲಿ ಹೊಂದಬಲ್ಲ. ಆದ್ದರಿಂದ ಈ 2 ಬಣ್ಣಗಳ ಹಿಂದಿನ ತತ್ವವನ್ನ ಅರಿತು ಧ್ಯಾನಿಸೋದು ಹೆಚ್ಚು ಸಮಗ್ರವಾದ ಅನುಭವ ನೀಡುತ್ತೆ. ನೀವು ಮಂಡಿಸಿದ ತಾತ್ವಿಕ ಸಮನ್ವಯ ಕೇಳೋಕೆ ಬಹಳ ಸೊಗಸಾಗಿದೆ. ಅದೇ ನಾನು ಅನುಷ್ಠಾನದ ದೃಷ್ಟಿಯಿಂದ ಮಾತಾಡ್ತಿದ್ದೀನಿ. ಅಂದ್ರೆ ಒಬ್ಬ ಸಾಮಾನ್ಯ ಸಾಧಕನ ದೃಷ್ಟಿಯಿಂದ. ಧ್ಯಾನದ ಮುಖ್ಯ ಗುರಿಯೇ ಏಕಾಗ್ರತೆ. ಅದಕ್ಕೆ ಸ್ಪಷ್ಟವಾದ, ಯಾವುದೇ ಸಂದೇಹಕ್ಕೆ ಜಾಗ ಕೊಡದ ಒಂದು ರೂಪ ಬೇಕು. ಒಂದೇ ಸಮಯದಲ್ಲಿ ಕೆಂಪು ಮತ್ತು ಚಿನ್ನದ ಬಣ್ಣಗಳನ್ನ ಧ್ಯಾನಿಸೋಕೆ ಪ್ರಯತ್ನಿಸೋದು ಮನಸ್ಸನ್ನ ಸ್ಥಿರಗೊಳಿಸೋ ಬದಲು ಮತ್ತಷ್ಟು ಚಂಚಲಗೊಳಿಸೋ ಅಪಾಯ ಇಲ್ವಾ? ಇಲ್ಲಿ ಹಿರಣ್ಮಯ ವಪು ಅಂದ್ರೆ ಚಿನ್ನದ ಬಣ್ಣದ ವರ್ಣನೆ ಇದೆಯಲ್ಲ, ಅದಕ್ಕೆ ಕೇವಲ ಪೌರಾಣಿಕ ಆಧಾರ ಮಾತ್ರ ಇಲ್ಲ, ಅದಕ್ಕಿಂತಲೂ ಬಲವಾದ ಆಧಾರ ಇದೆ. ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಿ? ನಾನು ಛಾಂದೋಗ್ಯೋಪನಿಷತ್ತಿನ ಬಗ್ಗೆ ಮಾತಾಡ್ತಿದ್ದೀನಿ. ನಮ್ಮ ವೈದಿಕ ಪರಂಪರೆಯಲ್ಲಿ ಶ್ರುತಿಗಳಿಗೆ ಅಂದ್ರೆ ಉಪನಿಷತ್ತುಗಳಿಗೆ ಇರೋ ಸ್ಥಾನಮಾನ ಅತ್ಯುನ್ನತ. ಅವು ವೇದಾಂತದ ಮೂಲಾಧಾರ. ಪುರಾಣಗಳು ಅಥವಾ ತಂತ್ರಗ್ರಂಥಗಳಿಗಿಂತ ಅವುಗಳಿಗೆ ಹೆಚ್ಚಿನ ಪ್ರಾಮಾಣ್ಯ ಇದೆ. ಆ ಛಾಂದೋಗ್ಯೋಪನಿಷತ್ತು ಸೂರ್ಯಮಂಡಲದಲ್ಲಿರೋ ಪುರುಷನನ್ನ ವರ್ಣಿಸ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳುತ್ತೆ, ಯ ಏಷೋ ಅಂತರಾದಿತ್ಯೇ ಹಿರಣ್ಮಯಃ ಪುರುಷೋ. ಅಂದ್ರೆ ಆದಿತ್ಯನೊಳಗೆ ಕಾಣುವ ಈ ಪುರುಷನು ಚಿನ್ನದ ಬಣ್ಣದವನು. ಇಷ್ಟೇ ಅಲ್ಲ,
ಮುಂದೆ ಸರ್ವ ಏವ ಸುವರ್ಣಃ, ಅವನ ಎಲ್ಲವೂ ಚಿನ್ನದ್ದೇ ಅಂತ ಹೇಳೋ ಮೂಲಕ ಯಾವುದೇ ಗೊಂದಲಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ. ಉಪನಿಷತ್ತೇ ಇಷ್ಟು ಸ್ಪಷ್ಟವಾಗಿ ದೃಢವಾಗಿ ಒಂದನ್ನ ಹೇಳ್ತಿರುವಾಗ ನಾವು ಬೇರೆ ವ್ಯಾಖ್ಯಾನಗಳನ್ನ ತಂದುಕೊಂಡು ಧ್ಯಾನವನ್ನ ಕಷ್ಟ ಮಾಡ್ಕೊಳ್ಳೋದು ಅವಶ್ಯವೇ? ಪ್ರಶ್ನೆ ಬಹಳ ಮುಖ್ಯವಾದುದು. ಉಪನಿಷತ್ತು ಪರಮ ಪ್ರಮಾಣ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಇನ್ನೊಂದು ಶಾಸ್ತ್ರವಾಕ್ಯವನ್ನ ನಾವು ಕಡೆಗಣಿಸೋಕ್ಕಾಗುತ್ತಾ? ಆಸಿತವರ್ಣಃ ಅನ್ನೋ ಸ್ಪಷ್ಟ ಪದವನ್ನ ಕೇವಲ ಅಲಂಕಾರಿಕ ಅಂತ ತಳ್ಳಿಹಾಕೋಕ್ಕಾಗಲ್ಲ. ಗ್ರಂಥಕರ್ತರೇ ಹೇಳೋ ಹಾಗೆ ವರ್ಣಶಬ್ದ ನೇರವಾಗಿ ಬಣ್ಣವನ್ನೇ ಸೂಚಿಸುತ್ತೆ. ಬಹುಶಃ ಇಲ್ಲಿರೋ ಉದ್ದೇಶವೇ ಬೇರೆ. ಕೇವಲ ಯಾಂತ್ರಿಕವಾಗಿ ಒಂದು ರೂಪವನ್ನ ಕಲ್ಪಿಸಿಕೊಳ್ಳೋದನ್ನ ದಾಟಿ ಅದರ ಹಿಂದಿನ ತತ್ವವನ್ನ ಚಿಂತಿಸೋಕೆ ಪ್ರೇರೇಪಿಸೋದೇ ಇದರ ಉದ್ದೇಶ ಇರ್ಬೋದು. ಆದ್ರೆ ತಾತ್ವಿಕ ಚಿಂತನೆ ಮತ್ತು ಧ್ಯಾನ ಇವೆರಡೂ ಒಂದೇ ಅಲ್ಲವಲ್ಲ. ಧ್ಯಾನ ಅಂದ್ರೆ ಚಿಂತನೆಗಳನ್ನ ಮೀರಿ ಮನಸ್ಸನ್ನ ಒಂದೇ ವಸ್ತುವಿನ ಮೇಲೆ ಲೀನಗೊಳಿಸೋದು. ನೀವು ಹೇಳೋ ಹಾಗೆ ಧ್ಯಾನದ ಸಮಯದಲ್ಲಿ ಕೆಂಪು ಬಣ್ಣ ಸೃಷ್ಟಿ, ಹಳದಿ ಬಣ್ಣ ಜ್ಞಾನ ಅಂತ ವಿಶ್ಲೇಷಿಸ್ತಾ ಕೂತ್ರೆ ಅದು ಧ್ಯಾನವಾಗುತ್ತಾ ಅಥವಾ ಬೌದ್ಧಿಕ ವ್ಯಾಯಾಮವಾಗುತ್ತಾ? ಇದು ಧ್ಯಾನದ ಮೂಲ ಉದ್ದೇಶಕ್ಕೆ ವಿರುದ್ಧವಾಗೋದಿಲ್ವಾ? ಛಾಂದೋಗ್ಯೋಪನಿಷತ್ತು ಕೊಡೋ ಸ್ಪಷ್ಟತೆ ಆ ಏಕಮುಖಿ ದಾರಿಯೇ ಸಾಧಕನಿಗೆ ರಾಜಮಾರ್ಗ. ಆಸಕ್ತಿಕರವಾದ ವಾದ. ಆದ್ರೆ ಈ ಬೌದ್ಧಿಕ ವ್ಯಾಯಾಮ ಅಂತ ನೀವು ಯಾವುದನ್ನ ಕರಿತಿದ್ದೀರೋ ಅದನ್ನೇ ನಮ್ಮ ಪರಂಪರೆಯಲ್ಲಿ ಅನುಸಂಧಾನ ಅಂತ ಕರೆಯೋದು. ಇದು ಕೇವಲ ಕಣ್ಮುಚ್ಚಿ ಕೂರುದಲ್ಲ, ಬದಲಿಗೆ ಮಂತ್ರದ ಮತ್ತು ದೇವತೆಯ ಸ್ವರೂಪದ ಆಳಕ್ಕೆ ಇಳಿಯೋದು. ಸಂಧ್ಯಾವಂದನೆಯ ಅಂತರಂಗ ಅನ್ನೋ ಈ ಗ್ರಂಥದ ಹೆಸರೇ ಅದನ್ನ ಸೂಚಿಸುತ್ತೆ. ಕೇವಲ ಬಾಹ್ಯ ಆಚರಣೆಯಲ್ಲ, ಅದರ ಅಂತರಂಗವನ್ನ ಪ್ರವೇಶಿಸೋದು. ಗಾಯತ್ರಿ ಮಂತ್ರದ ಪೂರ್ಣ ಸಾಮರ್ಥ್ಯವನ್ನ ಪಡಿಬೇಕಾದ್ರೆ ಅದರ ಸವಿತೃವಿನ ಸೃಷ್ಟಿಶಕ್ತಿಯನ್ನು ಅಂದ್ರೆ ಕೆಂಪು ಮತ್ತು ನಮ್ಮ ಬುದ್ಧಿಯನ್ನ ಪ್ರಚೋದಿಸೋ ಜ್ಞಾನಶಕ್ತಿಯನ್ನು ಅಂದ್ರೆ ಚಿನ್ನ ಒಟ್ಟಾಗಿಯೇ ಚಿಂತಿಸೋದು ಹೆಚ್ಚು ಅರ್ಥಪೂರ್ಣ. ಇದು ಧ್ಯಾನವನ್ನ ಒಂದು ಯಾಂತ್ರಿಕ ಕ್ರಿಯೆಯಿಂದ ಒಂದು ಜೀವಂತ ಅನುಭವವನ್ನಾಗಿ ಪರಿವರ್ತಿಸುತ್ತೆ. ತಾತ್ವಿಕವಾಗಿ ಅದು ಸರಿ, ಆದ್ರೆ ಅನುಷ್ಠಾನದಲ್ಲಿ ಅದು ಗೊಂದಲಕ್ಕೆ ದಾರಿ ಮಾಡಿಕೊಡೋದಿಲ್ವಾ? ನಿಮ್ಮ ಪ್ರಕಾರ ಒಬ್ಬ ಸಾಧಕ ಕಣ್ಣು ಮುಚ್ಚಿದಾಗ ಅವನ ಮನಸ್ಸಲ್ಲಿ ಯಾವ ಚಿತ್ರ ಮೂಡಬೇಕು? ಒಂದೇ ಮೂರ್ತಿ ಅರ್ಧ ಕೆಂಪು ಅರ್ಧ ಹಳದಿ ಇರಬೇಕಾ? ಅಥವಾ ಕ್ಷಣ ಕ್ಷಣಕ್ಕೂ ಬಣ್ಣ ಬದಲಾಯಿಸ್ಬೇಕಾ? ಈ ಅಸ್ಪಷ್ಟತೆಯೇ ಏಕಾಗ್ರತೆಗೆ ದೊಡ್ಡ ಶತ್ರು. ನೋಡಿ, ದೇವತಾರೂಪದ ಬೇರೆ ಅಂಶಗಳ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ಅವನು ಚತುರ್ಭುಜ, ಶಂಖಚಕ್ರ ಗದಾಪದ್ಮಧಾರಿಯಾಗಿ ಪದ್ಮಾಸನದಲ್ಲಿ ಕುಳಿತಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಲ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಕೂರೋದಿಲ್ಲ, ಆ ರೂಪವನ್ನ ನೇರವಾಗಿ ಮನಸ್ಸಿಗೆ ತಂದ್ಕೊಳ್ತೀವಿ. ಬಣ್ಣದ ವಿಷಯದಲ್ಲೂ ಅಷ್ಟೇ ಸ್ಪಷ್ಟತೆ ಇರಬೇಕಲ್ವಾ? ಖಂಡಿತ. ಪ್ರಾಯೋಗಿಕ ಸ್ಪಷ್ಟತೆ ಅತ್ಯಗತ್ಯ. ಅದಕ್ಕಾಗಿಯೇ ನಾನು ಐಶ್ವರ್ಯಾತ್ ಭಗವಾನ್ ಅನ್ನೋ ತತ್ವವನ್ನ ಉಲ್ಲೇಖಿಸಿದ್ದು. ಇದು ಕೇವಲ ವಿದ್ವಾಂಸರ ಚರ್ಚೆಗಲ್ಲ, ಭಗವಂತನ ಸ್ವರೂಪ ನಮ್ಮ ಲೌಕಿಕ ತರ್ಕವನ್ನ ಮೀರಿದ್ದು ಅನ್ನೋ ಶ್ರದ್ಧೆಯನ್ನ ಸಾಧಕನಲ್ಲಿ ಬೆಳೆಸೋಕೆ. ಆ ಶ್ರದ್ಧೆಯೇ ಧ್ಯಾನವನ್ನ ಗಟ್ಟಿಗೊಳಿಸುತ್ತೆ. ಈ ಎರಡೂ ಬಣ್ಣಗಳನ್ನ ನಾವು ಒಂದು ಸುಂದರವಾದ ದೃಶ್ಯ ಕಲ್ಪನೆಯ ಮೂಲಕ ಸಮನ್ವಯಗೊಳಿಸಬಹುದು. ಇದನ್ನ ಹೀಗೆ ಕಲ್ಪಿಸಿಕೊಳ್ಳಿ. ಸೂರ್ಯೋದಯದ ಸಮಯದಲ್ಲಿ ಕೆಂಪಾದ ಸೂರ್ಯಮಂಡಲದ ಮಧ್ಯದಲ್ಲಿ ಶುದ್ಧ ಚಿನ್ನದ ಬಣ್ಣದ ದಿವ್ಯ ಶರೀರವುಳ್ಳ ಸವಿತೃನಾರಾಯಣ ವಿರಾಜಮಾನನಾಗಿದ್ದಾನೆ. ಅಂದ್ರೆ ದೇಹದ ಬಣ್ಣ ಚಿನ್ನ, ಆದ್ರೆ ಅವನ ಸುತ್ತ ಇರೋ ಪ್ರಭೆ ಕೆಂಪು. ಇದೇ ತಾನೇ ನಿಮ್ಮ ಸಮನ್ವಯ? ಹೌದು. ಈ ರೀತಿಯಲ್ಲಿ ಅವನ ದೇಹವು ಹಿರಣ್ಮಯವಪುಹ ಅನ್ನೋ ವರ್ಣನೆಗೂ ಸರಿಹೊಂದುತ್ತೆ. ಅದೇ ಸಮಯದಲ್ಲಿ ಕೆಂಪಾದ ಸೂರ್ಯಮಂಡಲದ ಪ್ರಭೆಯೊಂದಿಗೆ ಸೇರಿ ಒಟ್ಟಾರೆ ನೋಟಕ್ಕೆ ಅವನು ಆಸಿತವರ್ಣ ಅಥವಾ ನಸುಗೆಂಪಾಗಿ ಕಾಣ್ತಾನೆ. ಇಲ್ಲಿ ಎರಡೂ ಶ್ಲೋಕಗಳಿಗೆ ನ್ಯಾಯ ಒದಗಿಸಿನ ಹಾಗಾಗುತ್ತೆ ಮತ್ತು ಧ್ಯಾನಕ್ಕೆ ಒಂದು ಸ್ಥಿರವಾದ ಆದರೆ ಸಮೃದ್ಧವಾದ ಚಿತ್ರಣವೂ ಸಿಗುತ್ತೆ. ಇದೊಂದು ಸುಂದರವಾದ ಸೂರ್ಯೋದಯದ ದೃಶ್ಯದ ಹಾಗೆ. ಇದರಲ್ಲಿ ಯಾವುದೇ ವಿರೋಧ ಇಲ್ಲ, ಬದಲಿಗೆ ಪರಿಪೂರ್ಣತೆ ಇದೆ. ನೀವು ನೀಡುತ್ತಿರೋ ಸಮನ್ವಯದ ಪ್ರಯತ್ನ ಒಂದು ಕಾವ್ಯಾತ್ಮಕ ಕಲ್ಪನೆ, ಆದರೆ ಇದು ಶಾಸ್ತ್ರೀಯ ವ್ಯಾಖ್ಯಾನಕ್ಕಿಂತ ಹೆಚ್ಚಾಗಿ ಒಂದು ವೈಯಕ್ತಿಕ ವ್ಯಾಖ್ಯಾನದ ಹಾಗೆ ಕಾಣುತ್ತೆ. ಇದನ್ನ ಹೀಗೆ ಯೋಚಿಸೋಣ. ನಿಮ್ಮ ವಾದವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನೊಂದು ರೂಪಕ ಬಳಸ್ತೇನೆ. ಒಬ್ಬ ಛಾಯಾಗ್ರಾಹಕ ಸೂರ್ಯಾಸ್ತದ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರ ತೆಗಿತಾನೆ. ಆ ಚಿತ್ರದಲ್ಲಿ ವ್ಯಕ್ತಿಯ ಚರ್ಮ ಸೂರ್ಯನ ಕೆಂಪು ಕಿರಣಗಳಿಂದ ಕೆಂಪಾಗಿ ಕಾಣುತ್ತೆ. ಇನ್ನೊಬ್ಬ ಶ್ರೇಷ್ಠ ಚಿತ್ರಕಾರ ಅದೇ ವ್ಯಕ್ತಿಯ ಸಾರ್ವಕಾಲಿಕ ಸತ್ಯವನ್ನ ಚಿತ್ರಿಸೋಕೆ ಬಯಸ್ತಾನೆ. ಅವನು ಹೇಳ್ತಾನೆ, ಈ ಕ್ಷಣಿಕವಾದ ಬೆಳಕಿನಾಟ ನನಗೆ ಬೇಡ, ಅವನ ಚರ್ಮದ ನಿಜವಾದ ಸಹಜವಾದ ಬಣ್ಣ ಯಾವುದು, ನಾನದನ್ನೇ ಚಿತ್ರಿಸ್ತೀನಿ. ನನ್ನ ಪ್ರಕಾರ ಆಸಿತ ವರ್ಣ ಅನ್ನೋದು
ಸೂರ್ಯಮಂಡಲದ ಕೆಂಪು ಬೆಳಕಿನಲ್ಲಿ ಕಂಡ ಕ್ಷಣಿಕ ನೋಟ, ಆ ಛಾಯಾಚಿತ್ರದ ಹಾಗೆ. ಆದ್ರೆ ಉಪನಿಷತ್ತು ಹೇಳೋ ಹಿರಣ್ಮಯ ಅನ್ನೋದು ಆ ಚಿತ್ರಕಾರನ ಸತ್ಯದ ಹಾಗೆ, ಅವನ ನಿಜವಾದ ಶಾಶ್ವತವಾದ ಸ್ವರೂಪ. ಧ್ಯಾನದಲ್ಲಿ ನಾವು ಕ್ಷಣಿಕ ನೋಟದ ಹಿಂದೆ ಹೋಗಬೇಕಾ ಅಥವಾ ಶಾಶ್ವತ ಸತ್ಯದ ಮೇಲೆ ಮನಸ್ಸನ್ನು ನಿಲ್ಲಿಸಬೇಕಾ? ಅತ್ಯುತ್ತಮ ರೂಪಕ. ಆದ್ರೆ ಆ ಛಾಯಾಚಿತ್ರದಲ್ಲಿರೋ ಸೌಂದರ್ಯವನ್ನ ನೀವು ಕಡೆಗಣಿಸ್ತಿದ್ದೀರಿ. ಆ ವ್ಯಕ್ತಿ ಮತ್ತು ಸೂರ್ಯಾಸ್ತದ ಬೆಳಕು ಎರಡೂ ಸೇರಿಯೇ ಆ ಕ್ಷಣದ ಸಂಪೂರ್ಣ ಸತ್ಯ. ಆ ಎರಡನ್ನೂ ಬೇರ್ಪಡಿಸಿದ್ರೆ ಆ ದೃಶ್ಯದ ಆತ್ಮವೇ ಹೊರಟೋಗುತ್ತೆ. ಅದೇ ರೀತಿ ಸವಿತೃನಾರಾಯಣನ ಚಿನ್ನದ ದೇಹ ಮತ್ತು ಅವನನ್ನ ಆವರಿಸಿರೋ ಸೂರ್ಯಮಂಡಲದ ಸೃಷ್ಟಿಶಕ್ತಿಯ ಕೆಂಪು ಪ್ರಭೆ ಇವೆರಡೂ ಸೇರಿಯೇ ಅವನ ಸಂಪೂರ್ಣ ಸ್ವರೂಪ. ಅವನನ್ನ ಕೇವಲ ಅವನ ದೇಹಕ್ಕೆ ಸೀಮಿತಗೊಳಿಸೋದು ಅವನನ್ನ ಅಪೂರ್ಣವಾಗಿ ನೋಡಿದ ಹಾಗೆ. ನಿಮ್ಮ ಚಿತ್ರಕಾರನಿಗೆ ವ್ಯಕ್ತಿಯ ಚರ್ಮದ ಬಣ್ಣ ಮುಖ್ಯ ಇರಬಹುದು, ಆದ್ರೆ ಧ್ಯಾನಿಗೆ ಆ ವ್ಯಕ್ತಿ ಇರೋ ಪರಿಸರ, ಅವನ ಪ್ರಭಾವಳಿ, ಅವನ ಚೈತನ್ಯ ಎಲ್ಲವೂ ಮುಖ್ಯ. ಈ ಸಮಗ್ರ ದೃಷ್ಟಿಯೇ ಅನುಸಂಧಾನದ ಗುರಿ. ಆದ್ರೆ ಈ ಸಮಗ್ರ ದೃಷ್ಟಿಯನ್ನ ಸಾಧಿಸೋಕ್ ಹೋಗಿ ಮೂಲ ವಸ್ತುವಿನ ಮೇಲಿನ ಹಿಡಿತವನ್ನ ಕಳ್ಕೊಳ್ಳೋ ಅಪಾಯ ಇದೆ. ಮನಸ್ಸು ಚಂಚಲ, ಅದಕ್ಕೊಂದು ಗಟ್ಟಿಯಾದ ಆಧಾರ ಬೇಕು. ಉಪನಿಷತ್ತು ಆ ಆಧಾರವನ್ನು ಒದಗಿಸುತ್ತೆ. ಸರ್ವ ಏವ ಸುವರ್ಣಃ, ಎಲ್ಲವೂ ಚಿನ್ನದ್ದೇ. ಈ ಸ್ಪಷ್ಟವಾದ ಏಕರೂಪದ ಚಿತ್ರಣದ ಮೇಲೆ ಮನಸ್ಸನ್ನ ನಿಲ್ಸೋದು ಸುಲಭ. ಅಲ್ಲಿಂದ ಸಾಧನೆ ಮುಂದುವರೆದ ಹಾಗೆ ಬಹುಶಃ ನೀವು ಹೇಳೋ ಸಮಗ್ರ ದೃಷ್ಟಿ ತಾನಾಗೇ ಸಿದ್ಧ ಆಗ್ಬೋದು. ಆದರೆ ಆರಂಭಿಕ ಹಂತದಲ್ಲಿ ಮತ್ತು ದಿನನಿತ್ಯದ ಅನುಷ್ಠಾನದಲ್ಲಿ ಸರಳತೆ ಮತ್ತು ಸ್ಪಷ್ಟತೆಯೇ ಸಾಧಕನಿಗೆ ಅತ್ಯುತ್ತಮ ಮಿತ್ರ. ಈ ಎಲ್ಲಾ ತಾತ್ವಿಕ ವಿಶ್ಲೇಷಣೆಗಳನ್ನ ಅಧ್ಯಯನದ ಸಮಯದಲ್ಲಿ ಮಾಡಿಕೊಂಡು ಧ್ಯಾನಕ್ಕೆ ಕೂತಾಗ ಕೇವಲ ಉಪನಿಷತ್ತಿನ ಆಧಾರದ ಮೇಲೆ ಚಿನ್ನದ ಬಣ್ಣದ ರೂಪವನ್ನೇ ಚಿಂತಿಸೋದು ನನ್ನ ಪ್ರಕಾರ ಅತ್ಯಂತ ಸುರಕ್ಷಿತ ಮತ್ತು ಪರಿಣಾಮಕಾರಿ ಮಾರ್ಗ. ನಮ್ಮ ಚರ್ಚೆಯ ಬೆಳಕಿನಲ್ಲಿ ನನ್ನ ನಿಲುವನ್ನ ಹೀಗೆ ಸಂಕ್ಷಿಪ್ತಗೊಳಿಸ್ತೀನಿ. ಸವಿತೃನಾರಾಯಣನ ರೂಪದ ಬಣ್ಣದಲ್ಲಿ ಕಂಡುಬರೋ ಈ ವೈವಿಧ್ಯತೆ ಇದೆಯಲ್ಲ, ಇದೊಂದು ಸಮಸ್ಯೆ ಅಥವಾ ಗೊಂದಲ ಅಲ್ಲ. ಬದಲಾಗಿ ಅದು ಅವನ ದ್ವಿಮುಖ ಕಾರ್ಯಗಳನ್ನ, ಅಂದ್ರೆ ಸೃಷ್ಟಿಕರ್ತ ರಜೋಗುಣ ಕೆಂಪು ಮತ್ತು ಜ್ಞಾನದಾತ ಸತ್ವಗುಣ ಚಿನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಮಗಿಟ್ಟಿರೋ ಒಂದು ಆಧ್ಯಾತ್ಮಿಕ ಅವಕಾಶ. ಈ ಸಾಂಕೇತಿಕ ಸಮನ್ವಯದೊಂದಿಗೆ ಮಾಡೋ ಧ್ಯಾನ ಕೇವಲ ಒಂದು ರೂಪವನ್ನ ನೋಡೋದಷ್ಟೇ ಅಲ್ಲ, ಬದಲಿಗೆ ಆ ರೂಪದ ಹಿಂದಿನ ಅನಂತ ತತ್ವವನ್ನ ಅನುಭವಿಸೋದುಲಾಗುತ್ತೆ. ಇದು ಅನುಸಂಧಾನವನ್ನ ಆಳವಾದ ಅನುಭೂತಿಯ ಹಂತಕ್ಕೆ ಕೊಂಡೊಯ್ಯುತ್ತೆ. ಅಂತಿಮವಾಗಿ ನನ್ನ ನಿಲುವು ಇದು: ಪರಿಣಾಮಕಾರಿ ಧ್ಯಾನಕ್ಕೆ ಸ್ಪಷ್ಟತೆ ಮತ್ತು ಏಕಾಗ್ರತೆ ಅಡಿಪಾಯ. ಶಾಸ್ತ್ರೀಯ ಆಧಾರಗಳ ಶ್ರೇಣಿಯಲ್ಲಿ ಛಾಂದೋಗ್ಯೋಪನಿಷತ್ತಿನ ಸಾಕ್ಷ್ಯ ಅತ್ಯಂತ ಪ್ರಬಲವಾಗಿದೆ. ಅದು ಚಿನ್ನದ ಬಣ್ಣದ ರೂಪಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡೋದ್ರಿಂದ ಸಾಧಕನು ಆ ಒಂದೇ ರೂಪದ ಮೇಲೆ ತನ್ನ ಮನಸ್ಸನ್ನ ಕೇಂದ್ರೀಕರಿಸೋದು ಗೊಂದಲರಹಿತ ಮತ್ತು ಹೆಚ್ಚು ಫಲಪ್ರದವಾದ ದಾರಿ. ತಾತ್ವಿಕ ವಿಶ್ಲೇಷಣೆಗಳನ್ನ ಧ್ಯಾನದ ಸಮಯದ ಹೊರಗೆ ಇಟ್ಕೊಂಡು ಅನುಷ್ಠಾನದ ಸಮಯದಲ್ಲಿ ಸರಳತೆ ಮತ್ತು ಶ್ರುತಿವಾಕ್ಯದ ಮೇಲಿನ ಶ್ರದ್ಧೆಗೆ ಅಂಟಿಕೊಳ್ಳೋದು ಉತ್ತಮ. ಸಂಧ್ಯಾವಂದನೆಯ ಅಂತರಂಗ ಗ್ರಂಥದಲ್ಲಿ ಈ ವಿಷಯದ ಬಗ್ಗೆ ಇಷ್ಟು ವಿಸ್ತಾರವಾಗಿ ಚರ್ಚೆ ಇರೋದೇ ಇದು ಎಷ್ಟು ಗಹನವಾದ ಮತ್ತು ಚಿಂತನೆಗೆ ಯೋಗ್ಯವಾದ ವಿಚಾರ ಅನ್ನೋದನ್ನ ತೋರಿಸುತ್ತೆ. ನಮ್ಮ ಇವತ್ತಿನ ಈ ಸಂವಾದ ಕೇವಲ ಯಾಂತ್ರಿಕವಾಗಿ ಆಚರಣೆಗಳನ್ನ ಮಾಡೋದನ್ನ ಮೀರಿ ಅವುಗಳ ಹಿಂದಿನ ಆಳವಾದ ಅರ್ಥವನ್ನ ಹುಡುಕೋಕೆ ನಮ್ಮ ಕೇಳುಗರಿಗೆ ಪ್ರೇರಣೆ ನೀಡುತ್ತೆ ಅಂತ ನಾನು ಭಾವಿಸ್ತೀನಿ. ಖಂಡಿತ. ಈ ಚರ್ಚೆಯ ಸೌಂದರ್ಯವೇ ಇದು. ಇಲ್ಲಿ ಯಾವುದೇ ಒಂದು ಉತ್ತರ ಸರಿ, ಇನ್ನೊಂದು ತಪ್ಪು ಅಂತಿಲ್ಲ. ಇದು ಸಾಧಕನ ಮನೋಧರ್ಮ ಮತ್ತು ಪಕ್ವತೆಗೆ ಸಂಬಂಧಿಸಿದ್ದು. ತಾತ್ವಿಕ ಆಳವನ್ನ ಬಯಸೋರಿಗೆ ಒಂದು ದಾರಿಯಾದ್ರೆ, ಏಕಾಗ್ರತೆಯ ಸ್ಪಷ್ಟತೆಯನ್ನ ಬಯಸೋರಿಗೆ ಇನ್ನೊಂದು ದಾರಿ. ಯಾವ ಮಾರ್ಗ ತಮ್ಮ ಸಾಧನೆಗೆ ಹೆಚ್ಚು ಸೂಕ್ತ ಅಂತ ನಿರ್ಧರಿಸೋಕೆ ಕೇಳುಗರು ಈ ಮೂಲ ಗ್ರಂಥವನ್ನು ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಬಹುದು. ಅಂತಿಮವಾಗಿ ಗುರಿ ಒಂದೇ, ದಾರಿಗಳು ಬೇರೆಯಾಗಿರ್ಬೋದು.